ಆಗ ಆಗ ನಿಂತ್ಕೋ ಪಾಪು. ಏ ಪಾಪು ಕಣೆ, ಹೋಗಿ ಕೊಡೋಗ ಮರೆ ಪಾಪ. ಅಯ್ಯೋ ದೇವ್ರೆ, ಎರಡು ಕಾಲಲ್ಲೇ ನಿಂತೈತಿ. ಏನ್ ನೆಲದಲ್ಲೆಲ್ಲ ಬೀಳ್ಸ್ತೀಯ? ಬಟ್ಲಕ್ ಹಾಕೋಗು. ಅನ್ನಕ್ಕೆ ಹಾಕೊಂಡು ಹೋಗು. ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಂಡೋಗು. ಅನ್ನ ಇರೋ ಹಾಕ್ತೀನಿ. ನಾವಿವತ್ತು ಡೆವಿಲ್ ಮೂವಿನ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇದು ಭಾನುವಾರದ ವ್ಲಾಗ್ನ ಹಾಕ್ತಾ ಇರೋದು. ಭಾನುವಾರ ಅವತ್ತು ಏನಿದ್ರು ಚಿಕನ್ ಫ್ರೈ ಮಾಡಿಬಿಟ್ಟು, ಅಂದರೆ ಮಧ್ಯಾಹ್ನ ಆಲೆ ಒಂದು ಟ್ರಿಪ್ ಆಲೆ ತಿಂದಿದ್ವಿ. ಇನ್ನಿಷ್ಟು ಉಳಿದಿದ್ದೆ ನೋಡಿ. ಇದು ಇನ್ನೇನು ನೈಟ್ ಬಂದಾಗೂ ಕೂಡ ಆಗುತ್ತೆ ಅಂತ ಹೇಳಿ ಎತ್ತಿಟ್ಬಿಟ್ಟು ಹಾಗೆ ಇನ್ನೇನು ಹೊರಟ್ವಿ ನಾವು. ಏನಪ್ಪ ಅಂತಂದರೆ ಚಿಕನ್ ಗ್ರೇವಿ ಕಡಿಮೆನೇ ಮಾಡಿದ್ದೆ. ಯಾಕಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡಿದ್ದೆ. ಇಂಥದ್ದೇನದು ಉಳಿದಿತ್ತಲ್ವ, ಎರಡು ಖಾಲಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡಿದ್ದೆ ಅವರೆಕಾಳು ಹುಳಿ. ಏನಪ್ಪ ಅಂತ ಅಂದರೆ ಡೆವಿಲ್ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳು, ಫ್ರೆಂಡ್ಸು, ನಾವು ನನ್ನ ಮಕ್ಕಳು ಎಲ್ಲರೂ ಕೂಡ ಹೊರಟ್ವಿ. ನೋಡಿ, ಚಿಕನ್ ಗ್ರೇವಿನ ನಾನು ಯಾವ ರೀತಿ ಮಾಡಿರೋದು ಅಂತಂದರೆ ಎಷ್ಟೊಂದು ಸಲ ಹಿಂದಿನ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ನೋಡಿ. ನೀವೇ ಒಂದು ಸಲ ಕೊನೆವರೆಗೂ ವೀಡಿಯೋ ನೋಡಿ. ನಾನು ಚಿಕನ್ ಗ್ರೇವಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮಾಮೂಲಿ ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಪುದೀನ, ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿದ್ದೀನಿ, ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೀನಿ. ಅಡುಗೆ ಮಾಡಿದ್ದೆ ಪಾಪುಗೆ. ಫಸ್ಟ್ ಟೈಮ್ ಇವತ್ತು ನಾವು ಮೊಟ್ಟೆ ಬೇಕಾ? ನಾವು ತಂದೆಯಿಂದ ಇದಕ್ಕೆ ಮೊಟ್ಟೆ ಇಲ್ಲ. ಪಾಪುಗೆ ಆಟ ಮಾಡ್ತಾ ಇತ್ತು ಮೊಟ್ಟೆ ಬೇಕು ಅಂತ. ಆಮೇಲೆ ಕೊಡ್ತೀನಿ ಆಯ್ತಾ? ಅಂದ್ರೆ ಏನೋ ಮೊಟ್ಟೆ ಕೊಟ್ಟಿರ್ಲಿಲ್ಲ ಅಂತ ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ಮೊಟ್ಟೆ ಕೊಟ್ಟಿರೋದು. ಊಟ ಎಲ್ಲ ತಿನ್ನೋದು ಬಿಟ್ಬಿಡುತ್ತೆ ಮೊಟ್ಟೆಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ಕೊಟ್ಟಿರ್ಲಿಲ್ಲ ಅಷ್ಟೇ. ಅವರು ರೂಢಿ ಮಾಡಿದ್ರು ಗೊತ್ತಿಲ್ಲ. ಬೇಕಂದ್ರೆ ಬಾ, ಇಲ್ಲಿ ಹತ್ರ ಬಾ, ತಗೋಬಾ, ಕೊಡ್ತೀನಿ ಬಾ. ಪಾಪು ಲೋಪುಟ್ಟು ಚಿನ್ನಮ್ಮ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನಿಂತ್ಕೋತೈತೆ ನೋಡೀಗ. ಅಲ್ಲೋಡಲ್ಲಿ ಮೊಟ್ಟೆ ಕೊಡಕ್ ಹೋಗ್ತಾ ಇಲ್ಲ, ನಾನು ಒಪ್ತಾ ಇಲ್ಲ ಅದಕ್ಕೆ. ನಾನು ಕೊಡಲ್ಲ, ಹೋಗು. ಕೊಡಲ್ಲ ಮೊಟ್ಟೆ ಬೇಕಂತೆ ನೋಡು. ಮೊಟ್ಟೆ ಅಂತ ಕೇಳ್ತಾ ಇತ್ತು. ನಾನು ಕೊಡಲ್ಲ, ಹೋಗು. ಕೊಡಲ್ಲ. ನಿಂತ್ಕೊ ಮೇಲಕ್ ನಿಂತ್ಕೊ, ಕೊಡ್ತೀನಿ. ನಿಂತ್ಕೊ, ಕೊಡ್ತೀನಿ. ಇದನ್ನೇ ಇಟ್ಕೊಂಡ್ರೆ ನಿಂತ್ಕೊಳ್ಳುತ್ತೆ. ಆಗ ನಿಂತ್ಕೋ ಪಾಪು. ಏ ಪಾಪು ಕಣೆ, ಹೋಗಿ ಕೊಡೋಗ ಮರೆ ಪಾಪ. ಅಯ್ಯೋ ದೇವ್ರೆ, ಎರಡು ಕಾಲಲ್ಲೇ ನಿಂತೈತಿ. ಏನ್ ನೆಲದಲ್ಲೆಲ್ಲ ಬೀಳ್ಸ್ತೀಯ? ಬಟ್ಲಕ್ ಹಾಕೋಗು. ಅನ್ನಕ್ಕೆ ಹಾಕೊಂಡು ಹೋಗು. ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಂಡೋಗು. ಅನ್ನ ಇರೋ ಹಾಕ್ತೀನಿ. ಇವಾಗ ನೋಡಿ, ಡೆವಿಲ್ ಮೂವಿಗೆ ಹೋಗ್ತಾ ಇದೀವಿ. ನಮ್ಮ ಪಾಪಕ್ಕೂ ಕೂಡ ನಮ್ಮ ಅವ್ರ ಫ್ರೆಂಡ್ಸು ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ನಾವು ಹೋಗ್ತಾ ಇದ್ದಿದ್ದು ಅಂದರೆ 5 ಗಂಟೆ ಶೋಗೆ ಹೋಗ್ತಾ ಇದ್ವಿ. ಆದರೆ ನೋಡಿ, 5 ಜನ ಹೋಗ್ತಾ ಇದ್ದೀವಿ. ಆದರೆ 55 ಜನ ಆಗಿದ್ದು ಸರಿಯಾಗಿ ಕಾಣಲಿಲ್ಲ. 5 ನಿಮಿಷ ಇತ್ತು ಅಷ್ಟೇ. ಅಷ್ಟರಲ್ಲಿ ಹೋದ್ವಿ. ಆದರೆ ಜನ ಒಳಗಡೆ ಹೋಗ್ಬಿಟ್ಟು ಕೂತಿದ್ರು. ಇನ್ನೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ. ಅಷ್ಟರಲ್ಲಿ ನಾವು ಕೂಡ ಹೋಗಿ ಕೂತ್ಕೊಂಡ್ವಿ, ಜಾಯ್ನ್ ಆದ್ವಿ. ನೋಡಿ, ನಮ್ಮ ಬಾಲ್ಕನಿಗೆ ನಾವು ತೊಗೊಂಡಿದ್ದೀವಿ. ಬಾಲ್ಕನಿಗೆ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ, ಹೋಗಿ ಕೂತ್ಕೊಳ್ತೀವಿ. ಕರೆಕ್ಟ್ ಐತೆ. ಹಾಗೆ ಒಂದೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಫೋಟೋ ತೆಕ್ಕೊಂಡ್ವಿ. ನೋಡಿ, ಮೂವಿ ಶುರುವಾಯಿತು. ಅಷ್ಟರಲ್ಲ ಗಲಾಟೆ ಕೂಡ ಮಾಡ್ತಾಯಿದ್ರು. ಮೂವಿನ ನೋಡಿದ್ವಿ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ. ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ರಲ್ಲ, ಎಲ್ಲ ಮೂವಿ ಮುಗಿಸ್ಕೊಂಡು ಇನ್ನೇನು ಮುಗಿತ್ತು, ಎಲ್ಲ ಹೊರಟ್ವಿ. ನೋಡಿ, ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಎಲ್ಲರೂ ಕೂಡ ಚೆನ್ನಾಗಿತ್ತು. ನೋಡಿ, ಎಲ್ಲ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ರಲ್ಲ, ಕೂಡ ಮುಗಿಸ್ಕೊಂಡು ಏನಕ್ಕೆ ಲಪ್ಸಿದ್ದೀರಾ ಚಿನ್ನಮ್ಮ? ಹೊರಗಡೆ ಮನೆ ತೊಗೊಂಡ್ಬಂದಿದ್ರು. ಯಾಕಪ್ಪ ಅಂತಂದರೆ ಇಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರು ಏನು ತಿಂತಾರೆ ಅಂತ. ಸಕ್ಕತ್ತಾಗಿತ್ತು. ಎಷ್ಟೋ ಜನ ಅರ್ಥ ಆಗಿಲ್ಲ ಅಂತಾರೆ. ನಮ್ಗೆ ಕ್ಲಿಯರ್ ಆಗಿ ಇದೆ ಅರ್ಥ ಆಗಿದ್ದು. ಬಾ, ಈ ಕಡೆ ಬಾ, ಸೈಡಿಗೆ ಬಾ. ಗಾಯತ್ರಿ ಟಾಕೀಸ್ಗೆ ನಾವು ತುಮಕೂರಲ್ಲೇ
ಮುಗಿಸ್ಕೊಂಡು ನೋಡ್ತಾ ಇದ್ದೀರಲ್ಲ, ಹಂಗೆ ಹೊಸ ಜಾಗಕ್ಕೆ ನಮಗೆ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾವು ಕಾಣಿಸ್ತಾ ಅವಾಗಲೇ ಕಾಣಿಸ್ತಾ ಹೇಳು.